ಸಂವೇದ ನ್ಯೂಸ್ 24/7. ಸರ್ಕಾರ ಮತ್ತು ಅಧಿಕಾರ ವ್ಯವಸ್ಥೆಗಳು ಆದರೆ ಹೊಳಲ್ಕೆರೆಯನ್ನು ಕನಿಷ್ಠ ಸ್ಥಿತಿಯಲ್ಲಿ ಅಂದರೆ ಕೇವಲ 0.5 TMCFT ನೀರನ್ನು ಹೊಳಲ್ಕೆರೆಯ 30 ಕೆರೆಗಳಿಗೆ ಅಲಾಟ್ ಮಾಡೋ ಮುಖಾಂತರ ಇಡೀ ತಾಲೂಕಿನ ರೈತರ ಜೀವನಕ್ಕೆ ಕೃಷಿಗೆ ಮಾರಕವಾಗಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ಇದೇ ವರ್ಷದಲ್ಲಿ ನಾವೇನು ಫೆಬ್ರವರಿಯಲ್ಲಿ ಮಾನ್ಯ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಏನು ಧರಣಿಯನ್ನು ಆರಂಭ ಮಾಡಿದ್ವಿ, ಫೆಬ್ರವರಿ 4ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ನಡೀತು. ಆ ಎಲ್ಲ ಚಳುವಳಿಗಳು ಕೂಡ ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ಕೂಡ ನಡೀತು. ಧರಣಿ, ಪಾದಯಾತ್ರೆಗಳು, ಬಂದಾಚರಣೆ, ಸಮಾವೇಶ ಅಷ್ಟು ಕಾರ್ಯಕ್ರಮ ಆದರೂ ಕೂಡ ಸರ್ಕಾರದ ನಿಲುವಿನಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಆ ಕಾರಣಕ್ಕೆ ಈಗ ಏನು ನಾಳೆ 25ಕ್ಕೆ ನೀರನ್ನು ಹರಿಸ್ತೀವಿ, ಕೆರೆಗಳಿಗೆ ಪ್ರಾಯೋಗಿಕ ಟೆಸ್ಟನ್ನು ಮಾಡ್ತೀವಿ, ಟ್ರಯಲ್ನ ರನ್ ಮಾಡ್ತೀವಿ ಅಂತ ಏನು ಹೇಳಿದರೆ, ಇದಕ್ಕೆ ಹೊಳಲ್ಕೆರೆ ತಾಲೂಕಿನ ನಮ್ಮೆಲ್ಲರ ವಿರೋಧ ಇದೆ. ಯಾತಕ್ಕೋಸ್ಕರ ವಿರೋಧ ಇದೆ ಅಂದರೆ, ಈ ವರ್ಷದ ಹೆಚ್ಚಿನ ತಾಪಮಾನದಲ್ಲಿ ರಾಮಗಿರಿ ಒಂದೇ ಹೋಬಳಿಯಲ್ಲಿ 100 ಎಕರೆ ಅಡಿಕೆ ತೋಟಗಳು ಒಣಗಿ ನಿಂತಿದೆ. ಕೋಟ್ಯಾಂತರ ರೂಪಾಯಿ ರೈತರು ಸಾಲ ಮಾಡ್ಕೊಂಡಿದ್ದಾರೆ ತೋಟಗಳನ್ನು ಉಳಿಸ್ಕೊಳ್ಳಿಕ್ಕೆ. ಆದರೂ ಕೂಡ ಕೆಲವು ರೈತರ ಸುಮಾರು 100 ಎಕರೆಗಿಂತಲೂ ಹೆಚ್ಚು ಪ್ರದೇಶ ಕೈ ಮೀರಿ ಒಣಗಿ ಹೋಗಿದೆ. ಮತ್ತು ಇಲ್ಲೇ ಚನ್ನಪಟ್ಟಣ ಆ ಭಾಗದಲ್ಲಿ ಕಸ್ಬಾ ಹೋಬಳಿಯ ವ್ಯಾಪ್ತಿಯಲ್ಲೂ ಕೂಡ ತೋಟಗಳು ಸುಮಾರು ಒಂದು 25 ತೋಟಗಳು ಒಣಗೋಗಿದೆ. ಮತ್ತು ತಮ್ಮ ಗಮನಕ್ಕೆ ಇದೆ, ಹೊಳಲ್ಕೆರೆ ತಾಲೂಕಿನ ತಾಳ್ಯ ಹೋಬಳಿಯ ಕೊನೆ ಭಾಗದ ಹಳ್ಳಿ ಕೊಳಾಳಿನಲ್ಲಿ ಎಷ್ಟು ನೀರಿನ ಹಾಹಾಕಾರ ಆರಂಭ ಆಗಿದೆ, ಎಷ್ಟು ತೊಂದರೆ ಆಗಿದೆ ಅನ್ನೋದು ತಮ್ಮ ತಹಶೀಲ್ದಾರ್ ಅವರು ತಮ್ಮ ಗಮನಕ್ಕೆ ಬಂದಿದೆ. ಹೊಳಲ್ಕೆರೆ ತಾಲೂಕಿನ ಗಡಿ ಭಾಗದಲ್ಲಿ ಸುಮಾರು 3 ಹೋಬಳಿಯಲ್ಲೂ ಕೂಡ ತೋಟಗಳು ಒಣಗಿ ನಿಂತಿದೆ. ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. 1,000 ಅಡಿಗೆ ಮೇಲ್ಪಟ್ಟು ಅಂತರ್ಜಲ ಕುಸಿತ ಆಗಿದೆ. 1000 ಅಡಿ ಕೊರೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಜೀವನ್ಮರಣದ ಹೋರಾಟ ಇದಾಗಿದೆ. ಆದ್ದರಿಂದ ಹೊಳಲ್ಕೆರೆ ತಾಲೂಕನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಸರ್ಕಾರ. ತಕ್ಷಣಕ್ಕೇ ಹೊಳಲ್ಕೆರೆ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರನ್ನು ತುಂಬಿಸಬೇಕು ಅನ್ನೋದ್ರ ಜೊತೆಗೆ ಹೊಳಲ್ಕೆರೆ ತಾಲೂಕಿನ ಪ್ರತಿ ರೈತರ ಜಮೀನಿಗೆ ಡ್ರಿಪ್ ಇರಿಗೇಷನನ್ನು ಮಾಡಿಕೊಡಬೇಕು ಅನ್ನೋದು ಕೂಡ ಒತ್ತಾಯ ಆಗಿದೆ. ಈಗ ಕೇವಲ ಅರ್ಧ TMCFT ನೀರನ್ನು ಏನು ನಿಗದಿ ಮಾಡಿದ್ದೀರಿ, ಅದು ಯಾವುದೇ ಕಾರಣಕ್ಕೂ ಕೂಡ ಏನಕ್ಕೂ ಸಾಕಾಗೋದಿಲ್ಲ. ಆದ್ದರಿಂದ ಕನಿಷ್ಠ ಇನ್ನು 4 TMCFT ನೀರನ್ನು ಅಲೋಕೇಶನನ್ನು ಮಾಡಿಕೊಡ್ಬೇಕು. ಅಲೋಕೇಶನನ್ನು ಮಾಡಿ ಈ ಹೊಳಲ್ಕೆರೆಯ ತಾಲೂಕಿನ ರೈತರನ್ನು ಕಾಪಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ತಕ್ಷಣಕ್ಕೆ ಜಾಗ್ರತೆ ವಹಿಸದೆ ಹೋದರೆ ನಾವು ಸಂಪೂರ್ಣವಾಗಿ ನಿಮಗೆ ಯಾವುದೇ ಪೂರ್ವಾನುಮತಿಯನ್ನು ಕೊಡದೇನೆ, ಪೂರ್ವ ಸೂಚನೆಯನ್ನು ಕೊಡದೇನೆ ಹೊಳಲ್ಕೆರೆಯ ತಾಲೂಕಿಗೆ ನೀರು ಎಂಟ್ರಿ ಆಗದೋ ರೀತಿಯಲ್ಲಿ ಅಥವಾ ಚಿತ್ರದುರ್ಗ ಜಿಲ್ಲೆಗೇ ನೀರು ಭದ್ರಾ ಮೇಲ್ದಂಡೆ ನೀರು ಟ್ರಯಲ್ ಟೆಸ್ಟಿಂಗ್ ಆಗದೇ ಇರೋ ರೀತಿಯಲ್ಲಿ ತೀರ್ಮಾನವನ್ನು ರೈತರು ತಗೊಳ್ಳಿಕ್ಕೆ ಇವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ. ಹಾಗಾಗಿ ಜೀವನ್ಮರಣದ ಹೋರಾಟ ಅಂತೇಳಿ ಸಂಪೂರ್ಣವಾದ ಈ ರೈತರು ತಾವು ಬದುಕಿರೆ ನೀರು ತಗೊಂಡು ಬದುಕಬೇಕು, ಸತ್ತರೆ ತೋಟ ಯಾಗೊಣಗುತ್ತೋ ಅದೇ ತೋಟದ ರೀತಿಯಲ್ಲಿ ನಾವು ಸಾಯಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಆ ನಂತರ ಸರ್ಕಾರ ತಕ್ಷಣಕ್ಕೆ ತೀರ್ಮಾನ ತಗೊಳ್ಳದೆ ಹೋದರೆ ಶೀಘ್ರದಲ್ಲೇ ಬೆಂಗಳೂರಿಗೆ ಹೊಳಲ್ಕೆರೆಯಿಂದ ಸಾವಿರಾರು ಬೈಕ್ಗಳಲ್ಲಿ ಜಾಥಾವನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು. ಮುಂದೆ ಬರುವಂಥ ಎಲ್ಲ ಚುನಾವಣೆಗಳನ್ನು ನಾವು ಬಹಿಷ್ಕಾರ ಮಾಡಬೇಕು ಅನ್ನೋ ವಿಚಾರದ ಮೇಲೆ ಇವತ್ತು ಸಮಗ್ರವಾಗಿ ರೈತರು ಕೂತು ಚರ್ಚೆಯನ್ನು ಮಾಡಿ ತೀರ್ಮಾನಕ್ಕೆ ಬಂದಿದ್ದಾರೆ. ಸಂವೇದ ನ್ಯೂಸ್ 24/7.